ಬನ್ನಿ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಶಿವಪರಮಾತ್ಮನ ಮಹಾವಾಕ್ಯಗಳಲ್ಲಿ ಆಯ್ದ ಪ್ರಶ್ನೋತ್ತರ ಭಾಗಗಳನ್ನು ನೋಡೋಣ. ಶಿವಪರಮಾತ್ಮನ ಮಹಾವಾಕ್ಯಗಳು ಪ್ರಶ್ನೆ ಉತ್ತರಗಳ ತರಹ. ಪ್ರಶ್ನೆ: ಯಾರಿಗೆ ಶುಭಾಶಯವನ್ನು ಭಗವಂತ ಹೇಳುತ್ತಾರೆ? ಲೌಕಿಕವನ್ನು ಅಲೌಕಿಕ ಪರಿವರ್ತನೆ ಮಾಡುವಂತಹ ಕುಟುಂಬಗಳಿಗೆ ಭಗವಂತನು ಶುಭಾಶಯವನ್ನು ಹೇಳುತ್ತಾರೆ. ಮತ್ತೊಂದು ಪ್ರಶ್ನೆ: ಭಗವಂತನ ಪ್ರೇಮದಲ್ಲಿ ಲೀನವಾಗಿರುವ ನಮಗೆ ಬರುವ ಕಣ್ಣೀರನ್ನು ಅವರು ಹೇಗೆ ತೆಗೆದುಕೊಳ್ಳುತ್ತಾರೆ? ನಮ್ಮ ಕಣ್ಣೀರನ್ನು ಮುತ್ತುಗಳಾಗಿ ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾರೆ. ಮತ್ತೊಂದು ಪ್ರಶ್ನೆ: ಕೋಪ ಬಂದಾಗ ನಾವು ತಿಳಿದುಕೊಳ್ಳಬೇಕು. ನನ್ನ ಮಧುರವಾದ ಶಿವಬಾಬಾ, ನೋಡಿ ಬಾಬಾ ಅಂದರೆ ಹಿಂದಿಯಲ್ಲಿ ತಂದೆ ಅಂತ ಅರ್ಥ. ಹಾಗೆ ನನ್ನ ಮಧುರವಾದ, ಅವರು ಎಷ್ಟು ಮಧುರವಾಗಿ ಮಾತಾಡ್ತಾರೆ, ಎಷ್ಟು ಮೃದುವಾಗಿ, ಆ ನೆನಪು ಮಾಡ್ಕೊಳ್ಳಿ ಅಂತ ತಂದೆ ಹೇಳ್ತಿದ್ದಾರೆ ಎಂದು ಮನಸ್ಸಿನಲ್ಲಿ ಸ್ಮೃತಿ ಮಾಡಬೇಕು. ಆಗ ಬಾಬಾ ಅವರಲ್ಲಿ ಇರುವ ಮಧುರತೆ ನಮ್ಮಲ್ಲಿ ಬರ್ತದೆ. ಮತ್ತೊಂದು ಪ್ರಶ್ನೆ: ನಾವು ತಪ್ಪು ಮಾಡಿದಾಗ ಭಗವಂತನಿಗೆ ಹೇಗೆ ತಿಳಿಸಬೇಕು? ಬುದ್ಧಿಯಿಂದ ಅಲ್ಲದೆ ಮನಸ್ಸಿನ ಅನುಭವ ಮೂಲಕ ತಿಳಿಸಬೇಕು. ಆಗ ಮನಸ್ಸಿನಲ್ಲಿರುವ ಕೆಟ್ಟ ಯೋಚನೆಗಳು ಸಮಾಪ್ತಿಯಾಗಿ ಮನಸ್ಸು ಶೀತಲವಾಗಿರುತ್ತದೆ. ಸಹನಶೀಲತೆ ಎಂದರೇನು? ಮತ್ತೊಂದು ಪ್ರಶ್ನೆ ಇದು ಸಹನಶೀಲತೆ ಬಗ್ಗೆ. ಯಾರೇ ನಿಂದನೆ ಮಾಡಿದರೂ ಸಹನಶೀಲತೆಯಿಂದ ಇದ್ದರೆ ನಿಂದಿಸುವವರು ನಿಮ್ಮ ಮಿತ್ರರಾಗುತ್ತಾರೆ. ಸಹನಶೀಲತೆಯಲ್ಲಿ ಅಷ್ಟು ಶಕ್ತಿ ಇರುತ್ತದೆ. ಎಂತಹ ಪರಿಸ್ಥಿತಿಗಳಲ್ಲೂ ಸಹನೆಯನ್ನು ಪ್ರಯೋಗ ಮಾಡಿರಿ. ಆಯ್ತಾ? ಇನ್ನೊಂದು ಪ್ರಶ್ನೆ: ವ್ಯಾಪಾರದ ಮೂಲಕ ಹೇಗೆ ಸೇವೆ ಮಾಡಬಹುದು? ನಿಮ್ಮ ಹತ್ತಿರಕ್ಕೆ ಬಂದಿರುವವರಿಗೆ ಶಿವ ಭಗವಾನ್ ಸಂದೇಶವನ್ನು ಅಥವಾ ಒಂದು ಚಿಕ್ಕ ಕಾರ್ಡನ್ನು ಅಥವಾ ಚಿಕ್ಕ ಪುಸ್ತಕವನ್ನು ಕೊಟ್ಟು ಅವರನ್ನು ಸಹ ಪುಣ್ಯಾತ್ಮರನ್ನಾಗಿ ಮಾಡಬೇಕು. ಆಗ ನಮ್ಮ ವ್ಯಾಪಾರ ಪರಮಾರ್ಥವಾಗಿ ಮಾಡಿಕೊಂಡಂತೆ ಆಗುತ್ತದೆ. ಆಗ ನಮಗೆ ಪುಣ್ಯ ಅಧಿಕವಾಗಿ ಸಿಗುತ್ತದೆ ಅಂತ ಹೇಳ್ತಾರೆ ತಂದೆ. ಹಾಗೆ ಇನ್ನೊಂದು ಪ್ರಶ್ನೆ: ಭಗವಂತನ ಮಕ್ಕಳಾಗಿರುವ ನಮ್ಮ ಒಂದು ಕರ್ತವ್ಯ ಏನು? ಶಿವ ಪರಮಾತ್ಮನ ಮಹಾವಾಕ್ಯವನ್ನು ನೀವು ಓದಬೇಕು ಮತ್ತು ಬೇರೆಯವರಿಗೂ ಓದಿಸಬೇಕು. ಇದರಲ್ಲಿ ಮಗ್ನವಾಗಿರಬೇಕು. ಇನ್ನೊಂದು ಪ್ರಶ್ನೆ: ನಮ್ಮಲ್ಲಿರುವ ತಪ್ಪನ್ನು ಸತ್ಯವಾಗಿ ಭಗವಂತನಿಗೆ ಹೇಳಬೇಕು. ಆದ್ದರಿಂದ ಲಾಭವೇನು? ಯಾರು ಸತ್ಯವನ್ನು ಮಾತನಾಡುತ್ತಾರೋ ಅವರ ತಪ್ಪನ್ನು ಅರ್ಧ ಕ್ಷಮಿಸುತ್ತಾರೆ ಪರಮಾತ್ಮ. ಪೂರ್ತಿಯವರು ಕ್ಷಮಿಸಬೇಕು ಇದರಲ್ಲೆಲ್ಲ ಇಲ್ಲ. ಅದೆಲ್ಲ ನಾವು ಕರ್ಮದ ಖಾತೆಯಲ್ಲಿ ಭಸ್ಮ ಮಾಡ್ಕೋಬೇಕಾಗತ್ತೆ. ಪರಮಾತ್ಮನ ವಾಕ್ಯಗಳನ್ನು ಕೇಳ್ತಾ ಹೋದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಅರ್ಧ ಕಮ್ಮಿ ಆದರೆ ನೀವು ಎಷ್ಟೋ ಜೀವನಕ್ಕೆ ದಾರಿ ಆಗತ್ತೆ ಅಲ್ವಾ? ಇದೇ ಈಶ್ವರೀಯ ನಿಯಮವಾಗಿದೆ. ಯಾರಾದರೂ ಅಸತ್ಯವನ್ನ ಮಾತನಾಡುತ್ತಾರೋ ಅವರ ಮನಸ್ಸು ಅವರಿಗೆ ದುಃಖ ಕೊಡ್ತಾ ಇರುತ್ತಂತೆ. ಅವರು ಮೇಲ್ನೋಟಕ್ಕೆ ಅಸತ್ಯ ಮಾಡ್ತಾ ಇರ್ಬೋದು, ಬಟ್ ಅವರು ಆತ್ಮವನ್ನ ಕೊಂದುಕೊಳ್ತಾ ಇರ್ತಾರೆ. ಇನ್ನೊಂದು ಪ್ರಶ್ನೆ: ಯಾವುದೇ ಕಷ್ಟ ಬಂದಾಗ ಯಾರನ್ನ ನೆನಪು ಮಾಡಿಕೊಳ್ಬೇಕು? ಶಿವ ಬಾಬಾ, ನನ್ನ ಬಾಬಾ ಎಂದು ಮನಸ್ಸಿಂದ ಕರೆದಾಗ ಬಾಬಾ ತಕ್ಷಣವೇ ನಮ್ಮ ಮುಂದೆ ಬರುತ್ತಾರೆ. ಕಷ್ಟವು ಸುಖದಲ್ಲಿ ಪರಿವರ್ತನೆಯಾಗುತ್ತದೆ. ತಾವು ಪ್ರೀತಿಯಿಂದ ಮನಸ್ಸಿಟ್ಟು ಕರೆಯಬೇಕು. ನೋಡಿ, ಪರಮಾತ್ಮನನ್ನ ಹೇಗೆ ಸಂಪರ್ಕ ಹೊಂದಬೇಕು ಅನ್ನೋ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ನೋಡಿ. ಆಗ ತಂದೆಯನ್ನು ನಾವು ಹೇಗೆ ಸಂಪರ್ಕ ಹೊಂದೋದು ಅನ್ನೋದನ್ನ ನೀವು ತಿಳ್ಕೊತೀರಾ. ಇಲ್ಲಿ ಹೇಳೋಕ್ಕಾಗಲ್ಲ, ಲಾಂಗ್ ಇದೆ ಅದು. ಇನ್ನು ಪರಮಾತ್ಮನ ಪ್ರೀತಿಯಲ್ಲಿರೋರು ಹೇಗೆ ಇರ್ತಾರೆ ಅಂದರೆ, ಆ ಪ್ರಶ್ನೆ ಇದು, ಪರಮಾತ್ಮನ ಪ್ರೀತಿಯಲ್ಲಿರೋರು ಹೇಗೆ ಇರ್ತಾರೆ ಅನ್ನೋದು. ಪರಮಾತ್ಮನ ಪ್ರೀತಿಯಲ್ಲಿರುವವರು ಯಾವುದೇ ವ್ಯಕ್ತಿ ಅಥವಾ ಸಾಧನೆಗಳ ಆಕರ್ಷಣೆಯಲ್ಲಿ ವಶೀಭೂತರಾಗುವುದಿಲ್ಲ. ಪರಮಾತ್ಮನ ಪ್ರೀತಿಯಿಂದ ಇರುವವರು ಅವರಲ್ಲಿಯೇ ಲೀನವಾಗಿರುತ್ತಾರೆ ಎಂದು ಹೇಳುವುದಿಲ್ಲ, ಪರಮಾತ್ಮನ ಪ್ರೀತಿಯಲ್ಲಿರುತ್ತಾರೆ ಎಂದು ಹೇಳುತ್ತಾರೆ. ನಾನು ನನ್ನೊಳಗೆ ಮುಳುಗೋಗಿನಿ ಅಂತಲೂ ಹೇಳೋದಿಲ್ಲ ಅವರು. ನಾನು ಪರಮಾತ್ಮನ ಪ್ರೀತಿಯಲ್ಲಿದ್ದೀನಿ, ಲವಲೀನ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ: ಯಾರಾದರೂ ನಮ್ಮನ್ನು ನಿಂದನೆ ಮಾಡಿದರೆ ಹೇಗೆ ರಕ್ಷಣೆ ಮಾಡಿಕೊಳ್ಳುವುದು? ಬೇರೆಯವರು ಎಷ್ಟು ಕಠಿಣವಾಗಿ ಮಾತನಾಡಿದರೂ ಸಹ ಶುಭ ಭಾವನೆ ಇಟ್ಟುಕೊಳ್ಳಬೇಕು. ಅರ್ಥ ಆಯ್ತಾ? ನಮ್ಮ ಶುಭ ಭಾವನೆ ಅವರನ್ನು ಪರಿವರ್ತನೆ ಮಾಡದೇ ಇದ್ದರೂ ಸಹ ಅವರಿಗೆ ನಿಮ್ಮ ಮೇಲೆ ಇರುವ ಶತ್ರುತ್ವವು ನಿಮ್ಮ ಶುಭ ಭಾವನೆಯ ಶಕ್ತಿಯಿಂದ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಆ ಶಾಪದಿಂದ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಅವರಿಗೆ ನಿಮ್ಮಿಂದ ಆಶೀರ್ವಾದವನ್ನು ಕೊಡಬೇಕು. ಇದೊಂದು ಮುಖ್ಯವಾದ ಪಾಯಿಂಟು. ಇದು ಕರ್ಮದ ಲೆಕ್ಕಾಚಾರದಲ್ಲಿ ಬರ್ತದೆ, ನೆನ್ಪಿಟ್ಕೊಳ್ಳಿ. ಯಾರೇ ನಿಂದನೆ ಮಾಡಿರಿ, ಯಾರೇ ಕಠಿಣವಾಗಿ ಮಾತಾಡಲಿ, ಯಾರೇ ನಮಗೆ ಏನೇ ತೊಂದರೆ ಕೊಟ್ಟಿದ್ರು ಕೂಡ
ನಾವು ಶುಭ ಭಾವನೆಯನ್ನು ಇಟ್ವಿ ಅಂದಾಗ ಅಂದರೆ ನಾವು ಅವರಿಂದ ಮತ್ತೆ ಕೆಟ್ಟದ್ದನ್ನೇ ರಿಸೀವ್ ಮಾಡಬಾರ್ದು. ಅರ್ಥ ಆಯ್ತಾ? ಆಗ ನಾವು ಅವರಿಂದ ಆಗೋದನ್ನು ತಪ್ಪಿಸೋಕೆ ಆಗದೇ ಇದ್ರೂ ಕೂಡ ಅದರ ಪ್ರಭಾವ ಏನಾಗುತ್ತೆ, ಕೆಟ್ಟದ್ದಂತೂ ಆಗೋದಿಲ್ಲ. ಅರ್ಥ ಆಯ್ತಾ? ಅವರನ್ನು ಬದಲಾಯಿಸೋಕ್ಕಾಗದೇ ಇದ್ರೂ ಕೂಡ ಕೆಟ್ಟ ಪ್ರಭಾವ ಅಂತೂ ಬೀರೋದಿಲ್ಲ. ಇನ್ನೊಂದು ಪ್ರಶ್ನೆ, ಶಿವ ಪರಮಾತ್ಮ ಹೇಳುತ್ತಿರುವ ಮುಖ್ಯವಾದ ಶ್ರೀಮತ ಏನು? ಶಿವನ ಸ್ಮೃತಿಯು ನಿರಂತರವಾಗಿರಬೇಕು, ಇದೇ ಮುಖ್ಯ ಶ್ರೀಮತವಾಗಿದೆ. ಸ್ಮೃತಿ ಯಾತ್ರೆಯಿಂದಲೇ ಪವಿತ್ರತೆ, ದೈವಿ ಗುಣಗಳು, ಸೇವೆಯಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ನೋಡಿ, ಸ್ಮೃತಿ ಅಂದರೆ ಭಕ್ತಿಯಲ್ಲಿ ಮಾಡ್ತಕ್ಕಂಥ ಸ್ಮೃತಿ ನೆನಪಲ್ಲ, ಶಿವನ ಗುಣಗಳನ್ನು ನಾವು ಧಾರಣೆ ಮಾಡೋದು ಅಂತ ಅರ್ಥ. ಅಂದರೆ ಅವರು ಸದಾ ಸರ್ವಗುಣ ಸಂಪನ್ನರು, ಸರ್ವಶಕ್ತಿವಂತ ತಂದೆ, ಜ್ಞಾನ ಸಾಗರ, ಶಾಂತಿ ಸಾಗರ. ಅವ್ರನ್ನ ಯಾವ ರೀತಿ ನೆನಪು ಮಾಡಬೇಕು, ಅವ್ರನ್ನ ಜಾದೂಗಾರ ಅಂತ ಕೂಡ ಹೇಳ್ತಾರೆ, ಮುಕ್ತಿದಾತ ಅಂತ ಹೇಳ್ತಾರೆ. ಹೀಗೆ ನಾವು ಅವರ ಗುಣಗಳನ್ನು ಶಾಂತಿ, ಶಕ್ತಿ, ಪ್ರೇಮ, ಆನಂದ, ಶಕ್ತಿ, ಪ್ರೇಮ, ಆನಂದ ಏನೆಲ್ಲ ಅವರ ಸಪ್ತಗುಣಗಳು ಮುಖ್ಯವಾಗಿ ಬರ್ತವೆ. ಅವರ ಗುಣಗಳನ್ನು ನೆನಪಲ್ಲಿಟ್ಟು ನಾವು ಆ ಗುಣಗಳನ್ನು ಧಾರಣೆ ಮಾಡ್ತಿದ್ವಿ ಅನ್ನೋ ಸ್ಮೃತಿಯಲ್ಲಿದ್ದಾಗ ನಮ್ಮಲ್ಲಿ ಪವಿತ್ರತೆಯ ದೈವಿ ಗುಣಗಳು ಸ್ಥಾಪನೆ ಆಗುತ್ತೆ. ಇನ್ನೊಂದು ನೋಡಿ, ಅಪವಿತ್ರತೆಯ ಸೂಕ್ಷ್ಮ ರೂಪ ಏನು? ವ್ಯರ್ಥ ಸಂಕಲ್ಪ ಅಪವಿತ್ರತೆಯ ಗುರುತಾಗಿದೆ. ನೋಡಿ, ಸಂಕಲ್ಪದ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಮನಸ್ಸು ಸಂಕಲ್ಪವನ್ನು ಮಾಡುತ್ತೆ. ಮನಸ್ಸಿನ ಕೆಲಸ ಏನು? ಸಂಕಲ್ಪವನ್ನು ಮಾಡೋದು. ಅಂದರೆ ಅಫರ್ಮೇಷನ್ಸ್, ಯೋಚನೆ ಮಾಡುತ್ತೆ, ನೀನು ಇದು ಮಾಡುತ್ತೆ ಅಲ್ವಾ? ಅದನ್ನ ಅಪವಿತ್ರತೆ ಲಕ್ಷಣ ಅಂದರೆ ಏನು? ಕೆಟ್ಟ ಸಂಕಲ್ಪ ಮಾಡೋದು ಅಥವಾ ವ್ಯರ್ಥ ಸಂಕಲ್ಪ ಮಾಡೋದು, ಆಗದೆ ಹೋಗದೆ ಇರುವಂಥದ್ದು. ಈಗ ಈ ಕ್ಷಣದಲ್ಲಿ ನಾವು ಈ ಕ್ಷಣ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಆದಷ್ಟು ನಾವು ವ್ಯರ್ಥದಿಂದ ಮುಕ್ತರಾಗಬೇಕು ಅಂತ ತಂದೆ ಹೇಳ್ತಾ ಇರ್ತಾರೆ. ಅದನ್ನು ನೀವು ಮುಂದೆ ತಿಳ್ಕೊಳ್ಳುವಂತೆ ಮುಂದೆ ನೋಡೋಣ. ಭಗವಂತನು ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಅದು ನನ್ನದು ಎಂದು ತಿಳಿದುಕೊಂಡರೆ ಅಹಂಕಾರ ಬರುತ್ತದೆ, ಅದು ಅಪವಿತ್ರತೆಯಾಗುತ್ತದೆ. ನಮ್ಮಲ್ಲಿರೋ ವಿಶೇಷತೆನೂ ಕೂಡ ನಾವು ನಮ್ಮದು ಅನ್ನಬಾರ್ದು, ಅದು ಪರಮಾತ್ಮ ತಂದೆ ಕೊಟ್ಟಿದ್ದು ಅಂತ ಹೇಳಬೇಕು. ಎಲ್ಲದೂ ಬಾಬಾ ಕೊಟ್ಟರು. ಕರಣ್ ಕರಾವನ್ ಹಾರ್, ಅವರು ನನ್ನ ಕೈಯಿಂದ ಮಾಡಿಸ್ತಿದ್ದಾರೆ, ನಾನು ನಿಮಿತ್ತ ಮಾತ್ರ ಅನ್ನೋ ಭಾವನೆ ಇರಬೇಕು. ಈಗ ಪವಿತ್ರ ಪ್ರಪಂಚ, ಪವಿತ್ರತಾ ರಾಜ್ಯವು ಈ ಭೂಮಿಗೆ ಬರಬೇಕು ಅಂದರೆ ಅದಕ್ಕೋಸ್ಕರ ಅಪವಿತ್ರತೆಯ ವಿಷಯವನ್ನು ಸಮಾಪ್ತಿ ಮಾಡಬೇಕು. ಇನ್ನೊಂದು ಪ್ರಶ್ನೆ, ರಾತ್ರಿಯಲ್ಲಿ ಮಲಗುವಾಗ ನಾವು ಹೇಗೆ ಇರಬೇಕು? ಮಲಗುವ ಮೊದಲು ಶಿವ ತಂದೆಯವರಿಗೆ ಆ ದಿನದ ದಿನಚರ್ಯೆಯನ್ನು ಪೂರ್ತಿ ತಪ್ಪಿಲ್ಲದೆ ಎಲ್ಲವನ್ನ ಒಪ್ಪಿಸಬೇಕು. ಇದರಿಂದ ಮನಸ್ಸು, ಬುದ್ಧಿ ಹಗುರವಾಗಿ ಸುಖ ನಿದ್ರೆ ಬರುತ್ತದೆ. ಇನ್ನೊಂದು ಪ್ರಶ್ನೆ, ಆನಂದದಲ್ಲಿ ಇರಬೇಕು ಎಂದರೆ ಯಾವ ಸ್ಮೃತಿಯಲ್ಲಿ ಇರಬೇಕು? ನಮ್ಮ ಜೀವನದಲ್ಲಿ ಏನಾದರೂ ಸಿಕ್ಕಿ ಆನಂದ ಪಟ್ಟರೆ ಅದು ಶಿವಬಾಬಾರವರಿಂದ ಸಿಕ್ಕಿರುವ ಬಹುಮಾನ ಎಂದೇ ತಿಳಿಯಬೇಕು. ಇನ್ನೊಂದು ಪ್ರಶ್ನೆ, ಮಾಯೆ ಯಾವುದಾದರೂ ಆತ್ಮನ ಮೂಲಕ ಪರೀಕ್ಷೆಯನ್ನು ತಂದರೆ ಆ ಆತ್ಮದ ಮೇಲೆ ಯಾವ ಭಾವನೆ ಇರಬೇಕು? ಮಾಯೆ ಯಾವುದೇ ಆತ್ಮಗಳ ಮೂಲಕ ಆದರೂ ಸಮಸ್ಯೆಯಾಗಿ, ವಿಘ್ನವಾಗಿ ಅಥವಾ ಪರೀಕ್ಷೆಯಾಗಿ ಬಂದರೆ ಆತ್ಮಗಳನ್ನು ನಿರ್ದೋಷಿ ಎಂದು ಭಾವಿಸಬೇಕು. ಮಾಯೆ ಆ ಆತ್ಮದ ಮೂಲಕ ತನ್ನ ಅನುಭವವನ್ನು ತೋರಿಸುತ್ತದೆ. ಆದ್ದರಿಂದ ನಿರ್ದೋಷಿ ಆತ್ಮಗಳ ಮೇಲೆ ಕರುಣೆ, ದಯೆ ಇರಬೇಕು ಎಂದು ಶಿವ ಪರಮಾತ್ಮ ಹೇಳ್ತಿದ್ದಾರೆ. ಗೊತ್ತಾಯ್ತಾ? ಇನ್ನು ಬೇರೆಯವರಿಗೆ ನಾವು ಯಾವುದಾದ್ರೂ ವಸ್ತುವನ್ನು ಬಹುಮಾನವಾಗಿ ಕೊಟ್ಟಾಗ ನಮಗೆ ಯಾವ ಭಾವನೆ ಇರಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ವಸ್ತು ಚಿಕ್ಕದಾಗಿದ್ರೂ ಮನಸ್ಸಿಂದ ಸ್ನೇಹ ತುಂಬಿರಬೇಕು, ಆಗ ಪುಣ್ಯದ ಖಾತೆ ಜಮವಾಗುತ್ತದೆ. ಈಗ ಇಷ್ಟನ್ನು ತಿಳ್ಕೊಳ್ಳಿ. ಮುಂದುವರಿದ ಭಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಂ ಶಾಂತಿ.